Hello students, in previous class we discussed about cost of capital, under cost of capital, cost of debt and cost of preference share already over. I think in a YouTube video these parts are completed, theory as well as problematic. So now we move to the next part. Once again introduction about me, Ravi Chavan, Assistant Professor, Department of Commerce. So now move to the next one, cost of equity share. This is the next part. Already debt, debenture and preference share is over. Now cost of equity share. So cost of equity share, there is a no commonly accepted standard method to calculate the cost of equity share. Okay, for calculation of the cost of equity share, there is no any standard method to calculate the cost of equity share, because the every year the dividend, whatever the dividend providing by the company to the shareholders means to equity shareholders, the dividend will be fluctuated every year. It may be high, it may be low, or it may be less than the previous year, or it may be high than the previous year, or it may be sometimes it will be nil. So there is no fixed rate of dividend to whom? To shareholders. So it is very difficult to calculate the cost of equity shares. ಇಲ್ಲಿ ಕನ್ನಡದಲ್ಲಿ ಹೇಳಬೇಕಂದ್ರೆ ಈಗಾಗಲೇ ನಿಮಗೆ ಕಾಸ್ಟ್ ಆಫ್ ಕ್ಯಾಪಿಟಲ್ ಚಾಪ್ಟರ್ದಿಂದ ಕಾಸ್ಟ್ ಆಫ್ ಡೆಪ್ಟ್ ಮುಗಿದೆ, ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ ಮುಗಿದೆ. ಈಗ ನಾವು ಕಾಸ್ಟ್ ಆಫ್ ಇಕ್ವಿಟಿ ಶೇರನ್ನು ಬಗ್ಗೆ ಕಲಿತಾ ಇದ್ದೀವಿ. ಕಾಸ್ಟ್ ಆಫ್ ಇಕ್ವಿಟಿ ಶೇರನ್ನು ಕ್ಯಾಲ್ಕುಲೇಷನ್ ಮಾಡೋದು ಏನಿದು, ಕ್ಯಾಲ್ಕುಲೇಷನ್ ಹೆಂಗೆ ಮಾಡ್ಬೋದು? ಯಾಕಂದರೆ ಕಾಸ್ಟ್ ಆಫ್ ಇಕ್ವಿಟಿ ಶೇರ್ದಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಒಂದು ಡಿಫಿಕಲ್ಟ್ ಟಾಸ್ಕ್ ಇದೆ. ಯಾಕೆ ಡಿಫಿಕಲ್ಟ್? ಯಾಕೆ ಒಂದು ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ತುಂಬ ನಿಮಗೆ ಒಂದು ಪ್ರಾಬ್ಲಮನ್ನು ಫೇಸ್ ಮಾಡ್ತೀರಿ. ಯಾಕೆಂದರೆ ಅಲ್ಲಿ ಪ್ರತಿ ವರ್ಷ ಷೇರುದಾರರಿಗೆ ಏನು ನೀವು ಲಾಭಾಂಶವನ್ನು ಕೊಡ್ತಿರಲ್ಲ, ಅಲ್ಲಿ ಏನಾಗ್ತದೆ ಅಂದರೆ ಕೆಲವೊಮ್ಮೆ ಹೆಚ್ಚಾಗ್ಬೋದು, ಕೆಲವೊಮ್ಮೆ ಕಡಿಮೆ ಆಗ್ಬೋದು. ಬಿಕಾಸ್ ಯಾವ ಡಿಸೈಡ್ ಮೇಲೆ ಅದು ಟೋಟಲಿ ಆನ್ ದ ಬೇಸಿಸ್ ಆಫ್ ಪ್ರಾಫಿಟ್ ಮೇಲೆ. ಎಷ್ಟು ಲಾಭ ಬರ್ತಲ್ಲ ಅದರ ಮೇಲೆ ಲಾಭಾಂಶ ಅದ. ಲಾಭ ಹೆಚ್ಚಿಗೆ ಬಂದರೆ ಲಾಭಾಂಶ ಹೆಚ್ಚಿಗೆ ಬರ್ಬೋದು, ಲಾಭ ಕಡಿಮೆ ಬಂದರೆ ಲಾಭಾಂಶ ಕಡಿಮೆ ಬರ್ಬೋದು. ಅಥವಾ ಕೆಲವೊಮ್ಮೆ ಕಂಪ್ನಿಯ ಡೈರೆಕ್ಟರ್ಸ್, ಕಂಪ್ನಿಯ ನಿರ್ದೇಶಕರ ಮೇಲೆ ಅದು ಡಿಸೈಡ್ ಆಗ್ತದೆ ರೀ. ಕಂಪ್ನಿಯ ನಿರ್ದೇಶಕರು ಹೆಚ್ಚಿಗೆ ಏನು ಡಿಸಿಷನ್ ತೊಗೊಂಡ್ರು ಹೆಚ್ಚಿಗೆ ಡಿವಿಡೆಂಟ್ ಕೊಡೋದು ಅಂತ, ಅವಾಗ ಮೇ ಬಿ ಡಿವಿಡೆಂಟ್ ಹೆಚ್ಚಿಗೆ ಬರ್ಬೋದು, ಕಡಿಮೆ ಬರ್ಬೋದು. ಅವ್ರ ನಿರ್ದೇಶಕರ ಡಿಸಿಷನ್ ಮೇಲೆ ಕೆಲವೊಮ್ಮೆ ಡಿಸೈಡ್ ಆಗ್ತದೆ ರೀ. ಆದ ಕಾರಣ ಇಲ್ಲಿ ಡಿವಿಡೆಂಟನ್ನು ಕ್ಯಾಲ್ಕುಲೇಷನ್ ಮಾಡೋದು, ಲಾಭಾಂಶವನ್ನು ಕ್ಯಾಲ್ಕುಲೇಷನ್ ಮಾಡೋದು ಒಂದು ಡಿಫಿಕಲ್ಟ್ ಟಾಸ್ಕ್ ಆಗಿದೆ ಇಲ್ಲಿ. ಅದಕ್ಕಾಗಿ ಇಲ್ಲಿ ಕ್ಲಿಯರ್ಲಿ ಒಂದು ಮೀನಿಂಗ್ ಕೊಡ್ತಾನೆ ನೋಡ್ರಿ. ದೇರ್ ಈಸ್ ನೋ ಕಾಮನ್ಲಿ ಎಕ್ಸ್ಪೆಕ್ಟೆಡ್ ಸ್ಟ್ಯಾಂಡರ್ಡ್ ಮೆಥಡ್ ಟು ಕ್ಯಾಲ್ಕುಲೇಟ್ ದ ಕಾಸ್ಟ್ ಆಫ್ equity shares since the rate of dividend is not fixed. ಯಾಕಂದರೆ ಇಲ್ಲಿ ಇಕ್ವಿಟಿ ಶೇರಿಗೆ ಯಾವುದೇ ರೀತಿಯಿಂದ ಫಿಕ್ಸ್ಡ್ ರೇಟ್ ಆಫ್ ಡಿವಿಡೆಂಟ್ ಕೊಡೋಂಗಿಲ್ಲ. ಯಾಕಂದರೆ ಪ್ರಾಫಿಟ್ ಬೇಸ್ ಮೇಲೆ ಇರ್ತದೆ. ಪ್ರಾಫಿಟ್ ಕಡಿಮೆ ಜಾಸ್ತಿ ಆಗ್ಬೋದು, ಅಥವಾ ಡೈರೆಕ್ಟರ್ಸ್ ಡಿಸಿಷನ್ ಮೇಲೂ ಡಿವಿಡೆಂಟ್ ಏನಾದರೂ ಹೆಚ್ಚು ಕಡಿಮೆ ಆಗ್ಬೋದು. ಆದ ಕಾರಣ ಇಲ್ಲಿ ಡಿವಿಡೆಂಟ್ ಯಾವುದೇ ರೀತಿಯಿಂದ ಫಿಕ್ಸ್ ಇರುವುದಿಲ್ಲ. The rate of dividend on equity share fluctuated from year to year. ನೋಡ್ರಿ, ಅದೇ ಹೇಳಿದ್ದಾನೆ. ಎವ್ರಿ ಇಯರ್ ಏನು ನಾವು ಡಿವಿಡೆಂಟ್ ಕೊಡ್ತೀವಲ್ಲ ಷೇರುದಾರರಿಗೆ, ಇಯರ್ ಟು ಇಯರ್ ಅಂತಂದ್ರೆ ಫ್ಲಕ್ಚುಯೇಟ್ ಅಂದರೆ ಚೇಂಜ್ ಆಗ್ತದೆ, ಕಡಿಮೆ ಹೆಚ್ಚಿಗೆ ಇರ್ತದೆ. ಡಿಪೆಂಡಿಂಗ್ ಅಪಾನ್ ದ ಪ್ರಾಫಿಟ್. ಇದರ ಮೇಲೆ ಡಿಪೆಂಡ್ ರೀ, ಪ್ರಾಫಿಟ್ ಮೇಲೆ ಡಿಪೆಂಡ್ ಇರ್ತದೆ. ಮತ್ತು ಇನ್ನೊಂದು ಯಾರು ರೀ, ಮೇಡ್ ಬೈ ದ ಕನ್ಸರ್ನ್ ಆ್ಯಂಡ್ ದ ಡಿಸಿಷನ್ ಆಫ್ ದ ಬೋರ್ಡ್ ಆಫ್ ಡೈರೆಕ್ಟರ್ಸ್. ಕಂಪ್ನಿಯ ಪ್ರಾಫಿಟ್ ಮೇಲೂ ಡಿವಿಡೆಂಟ್ ಫಿಕ್ಸ್ ಅದ ರೀ, ಅಥವಾ ಕಂಪ್ನಿಯ ಏನು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇರ್ತಾರಲ್ಲ ಅವ್ರ ಮೇಲೂ ಫಿಕ್ಸ್ ಅದ. ಆದ ಕಾರಣ ಇಲ್ಲಿ ಇಕ್ವಿಟಿ ಶೇರ್ ಹೋಲ್ಡರ್ಗೆ ನಾವು ಏನು ಡಿವಿಡೆಂಟ್ ಕೊಡ್ತೀವಲ್ಲ ಅದು ಫಿಕ್ಸ್ ಇರೋಂಗಿಲ್ಲ. ಒಮ್ಮೆ ಡೈರೆಕ್ಟರ್ಸ್ ಹೆಚ್ಚು ಕಡಿಮೆ ಮಾಡ್ಬೋದು, ಅದು ಪ್ರಾಫಿಟ್ನು ಹೆಚ್ಚು ಕಡಿಮೆ ಆಗೋದ್ರಿಂದ ಇಲ್ಲಿ ಡಿವಿಡೆಂಟ್ಗೆ ಷೇರುದಾರರಿಗೆ ಡಿವಿಡೆಂಟ್ ಕೊಡ್ತಿರಲ್ಲ, ಅದು ಹೆಚ್ಚು ಕಡಿಮೆ ಕೊಡ್ತೀರಿ. ಆದ ಕಾರಣ ಇದಕ್ಕೆ ಡಿವಿಡೆಂಟನ್ನು ಕ್ಯಾಲ್ಕುಲೇಷನ್ ಮಾಡೋದೊಂದು ಡಿಫಿಕಲ್ಟ್ ಟಾಸ್ಕ್ ಆಗಿದೆ. ಒಂದು ಸ್ಟ್ಯಾಂಡರ್ಡ್ ಮೆಥಡ್ ಇಲ್ಲಿ ಇಲ್ಲ. ಅಂದರೂ ಕೆಲವೊಂದು ಮೆಥಡ್ಸನ್ನು ಇವರು ಫೈಂಡ್ ಔಟ್ ಮಾಡಿದ್ದಾರೆ. ದೇರ್ ಆರ್ ದ 3 ಮೆಥಡ್ಸ್ ಆರ್ ಅಪ್ರೋಚಸ್ ಫಾರ್ ಕ್ಯಾಲ್ಕುಲೇಟಿಂಗ್ ದ ಕಾಸ್ಟ್ ಆಫ್ ಇಕ್ವಿಟಿ. ಅಂದರೂ ನಾವಿಲ್ಲಿ ಕಾಸ್ಟ್ ಆಫ್ ಇಕ್ವಿಟಿ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಇಲ್ಲಿ 3 ಮೆಥಡ್ಸ್ ಅದಾವೆ ರೀ. ಫಸ್ಟ್ ಮೆಥಡ್ ಯಾವುದಿದೆ? ಡಿವಿಡೆಂಟ್ ಪ್ರೈಸ್ ಅಪ್ರೋಚ್. ಫಸ್ಟ್ ಮೆಥಡ್ ಯಾವುದಿದೆ ಅಂದರೆ ಡಿವಿಡೆಂಟ್ ಪ್ರೈಸ್ ಅಪ್ರೋಚ್ ಮೆಥಡ್. ಸೆಕೆಂಡ್ ಮೆಥಡ್ ಯಾರಿದೆ ಅಂದರೆ ಡಿವಿಡೆಂಟ್ ಪ್ರೈಸ್ ಪ್ಲಸ್ ಗ್ರೋತ್ ಅಪ್ರೋಚ್. ಥರ್ಡ್ ಮೆಥಡ್ ಯಾವುದಿದೆ ಅಂದರೆ ಅರ್ನಿಂಗ್ ಪ್ರೈಸ್ ಅಪ್ರೋಚ್. ಏನಾಗಿತ್ತು ಇಲ್ಲಿ ನಮಗೆ ಡಿವಿಡೆಂಟನ್ನು ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಇಲ್ಲಿ ಒಂದು ಡಿಫಿಕಲ್ಟ್ ಟಾಸ್ಕ್ ಆಗಿತ್ತು. ಆದ ಕಾರಣ ಡಿಫ್ರೆಂಟ್ ಒಂದು ಮೆಥಡ್ಸನ್ನು ಇಲ್ಲಿ ಏನಾಗಿದೆ ಅಂದರೆ ಕಂಡುಹಿಡಿದಿದ್ದಾರೆ. ಆದ ಕಾರಣ ಎಕ್ಸ್ಪರ್ಟ್ಸ್ದಿಂದ ಬಂದಂಥ ಡಿಫ್ರೆಂಟ್ ಮೆಥಡ್ಸ್ ಇವು.
ಕೆಲವೊಬ್ರು ಡಿವಿಡೆಂಡ್ ಪ್ರೈಸ್ ಅಪ್ರೋಚ್ ಮೆಥಡ್ ಕರೆಕ್ಟ್ ಅನ್ಬೋದು, ಕೆಲವೊಬ್ರು ಡಿವಿಡೆಂಡ್ ಪ್ರೈಸ್ ಪ್ಲಸ್ ಗ್ರೋತ್ ಅಪ್ರೋಚ್ ಕರೆಕ್ಟ್ ಅಂತಾರೆ, ಕೆಲವರು ಅರ್ನಿಂಗ್ ಪ್ರೈಸ್ ಅಪ್ರೋಚ್. ನಾವು ಈ ಮೂರು ಮೆಥಡನ್ನು ನಾವು ಕಲಿಯೋನು. ನಮ್ಮ ಸಿಲೆಬಸಲ್ಲಿ ಮೂರು ಮೆಥಡ್ಸನ್ನು ಕೊಟ್ಟಿದ್ದಾರೆ. ಫಸ್ಟ್ ನಾವೇನು ತಿಳ್ಕೊಂಡು ಡಿವಿಡೆಂಡ್ ಪ್ರೈಸ್ ಅಪ್ರೋಚ್ ಅಂದರೆ ಏನು. ಸೊ ಡಿವಿಡೆಂಡ್ ಪ್ರೈಸ್ ಅಪ್ರೋಚ್, ದ ಫಸ್ಟ್ ಒನ್, this approach is gives the more emphasizes the importance of the dividend and ignores the impact of retained earning on market price of equity shares. Okay, this approach gives the more emphasis on importance of dividend. Okay, this method is totally given the more importance of where only on the dividend and ignores the impacts of retained earning, and it ignores impact of retained earning. Retained earning means I think all of you know about that, on the market price of equity share. So ಇಲ್ಲಿ ಈ ಡಿವಿಡೆಂಟ್ ಪ್ರೈಸ್ ಅಪ್ರೋಚಲ್ಲಿ ಏನಂತಂದರೆ ಇದು ಟೋಟಲಿ ಎದರ ಮೇಲೆ ಬೇಸದಂದರೆ ಟೋಟಲಿ ಡಿವಿಡೆಂಟ್ಗೆ ಭಾಳ ಲಾಭಾಂಶಕ್ಕೆ ಭಾಳ ಇದೇನು ನೋಡ್ತಾರೆ, ಇಂಪಾರ್ಟೆನ್ಸ್ ಕೊಡ್ತದೆ, ಮಹತ್ವ ಕೊಡ್ತದೆ. ಲಾಭಾಂಶಕ್ಕೆ ಇದೇನು ನೋಡ್ತಾರೆ, ಮಹತ್ವವನ್ನು ಕೊಡುತ್ತದೆ. ಆದ ಕಾರಣ ಇದು ಡಿವಿಡೆಂಟ್ ಪ್ರೈಸ್ ಅಪ್ರೋಚ್. This approach gives the more emphasis in importance of dividend and it ignores impact of return earning. ಮತ್ತು ಇದೇನು ಮಾಡ್ತಾರೆ, ಯಾವುದು ಇಂಪ್ಯಾಕ್ಟ್ಸ್ ಆಗ್ತಿರ್ತಾವೆ ರಿಟರ್ನ್ ಅರ್ನಿಂಗ್ ಮೇಲಿಂದ ಏನು ಇಂಪ್ಯಾಕ್ಟ್ಸ್ ಆಗ್ತಿರ್ತಾವಲ್ಲ ಆ ಇಂಪ್ಯಾಕ್ಟ್ಸ್ ಏನು ಮಾಡ್ತದೆ, ಇದು ಇಗ್ನೋರ್ ಮಾಡ್ತದೆ. ಆದ ಕಾರಣ ಆನ್ ದ ಮಾರ್ಕೆಟ್ ಪ್ರೈಸ್ ಆಫ್ ಇಕ್ವಿಟಿ ಶೇರ್. ಓಕೆ, ಒನ್ಸ್ ಅಗೇನ್ ಸಿ ಹಿಯರ್, ದಿಸ್ ಅಪ್ರೋಚ್ ಗಿವ್ಸ್ ದ ಮೋರ್ ಎಂಫಸೈಸಸ್ ಇನ್ ಇಂಪಾರ್ಟೆನ್ಸ್ ಆಫ್ ಡಿವಿಡೆಂಡ್ ಆ್ಯಂಡ್ ಇಗ್ನೋರ್ಸ್ ದ ಇಂಪ್ಯಾಕ್ಟ್ಸ್ ಆಫ್ ರಿಟರ್ನ್ ಅರ್ನಿಂಗ್ ಆನ್ ಮಾರ್ಕೆಟ್ ಪ್ರೈಸ್ ಆಫ್ ಇಕ್ವಿಟಿ ಶೇರ್. ಓಕೆ, ಇದಕ್ಕೇನಂತೀವಿ, ಡಿವಿಡೆಂಟ್ ಪ್ರೈಸ್ ಅಪ್ರೋಚ್ ಅಂತೀವಿ. ಫಾರ್ಮುಲಾ ಏನಿದೆ ಅಂದರೆ ಸೇಮ್, ಕೆ ಇ ಈಸ್ ಈಕ್ವಲ್ ಟು ಡಿ ಡಿವೈಡೆಡ್ ಬೈ ಎನ್ ಪಿ. ಓಕೆ, ಡಿವಿಡೆಂಟ್ ಪ್ರೈಸ್ ಅಪ್ರೋಚ್ ಏನೂ ಇಲ್ಲ. ಟೋಟಲಿ ಇಲ್ಲಿ ಡಿವಿಡೆಂಟನ್ನು ಕ್ಯಾಲ್ಕುಲೇಷನ್ ಮಾಡಬೇಕು, ಕಾಸ್ಟ್ ಆಫ್ ಇಕ್ವಿಟಿ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಡಿವಿಡೆಂಟ್ ಪ್ರೈಸ್ ಅಪ್ರೋಚ್ಗೆ ನಾವು ತುಂಬ ಇಂಪಾರ್ಟೆನ್ಸ್ ಕೊಟ್ಟು ಕಾಸ್ಟ್ ಆಫ್ ಇಕ್ವಿಟಿಯನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ನಿಮ್ಮ ಸರಳ ಭಾಷೆಯಲ್ಲಿ ಹೇಳಬೇಕಾದ್ರೆ ಇಲ್ಲಿ ಕಾಸ್ಟ್ ಆಫ್ ಇಕ್ವಿಟಿ, ಈ ಕಾಸ್ಟ್ ಆಫ್ ಇಕ್ವಿಟಿಯನ್ನು ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ನಾವು ಡಿವಿಡೆಂಟ್ ಮೇಲೆ ತುಂಬ ಒತ್ತಡ ಕೊಡ್ತೀವಿ, ಡಿವಿಡೆಂಟ್ ಪ್ರೈಸ್ ಮೇಲೆ ಒತ್ತಡ ಕೊಡ್ತೀವಿ, ಡಿವಿಡೆಂಟ್ ಪ್ರೈಸ್ ಮೇಲೆ ಮಹತ್ವ ಕೊಡ್ತೀವಿ. ಆ ಡಿವಿಡೆಂಟ್ ಪ್ರೈಸ್ ಅಪ್ರೋಚ್ ಮೇಲೆ ಏನು ಡಿವಿಡೆಂಟ್ ಎಷ್ಟು ಕೊಡ್ತೀವಿ ಅದರ ಮೇಲೆ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಅದಕ್ಕೆ ಫಾರ್ಮುಲಾ ಏನಿದೆ ನೋಡಿರಿ, ಡಿ ಡಿವೈಡೆಡ್ ಬೈ ಎನ್ ಪಿ, ಡಿ ಡಿವೈಡೆಡ್ ಬೈ ಎನ್ ಪಿ. ಓಕೆ, ಡಿ ಅಂದರೆ ಡಿವಿಡೆಂಟ್, ಎನ್ ಪಿ ಅಂದರೆ ನೆಟ್ ಪ್ರಾಫಿಟ್. ಓಕೆ, ಈಗ ನಾವೊಂದು ಪ್ರಾಬ್ಲಮ್ ನೋಡ್ರಿ. A company offers equity shares for public subscription of ₹100. I think all of you see the cursor. A company offers equity share of public subscription of ₹100 each at a premium of 10%. The company pays 5% of the issue price as underwriting commission. The rate of dividend expected by the equity shareholders is 20%. You are required to calculate the cost of equity shares capital. Okay, this is one problem. Under problem, so especially one by important points are once again repeated. In a company there are equity shares, public subscription of ₹100 each. Each share price is 100. So the premium in the problem also premium also given, 10% premium is given, and again there are the company pays the 5% of underwriting commission. Okay, ₹100 share price, 10% premium, 5% underwriting commission. So 100 plus 10. When premium is given, it should be add in the share price. 100 plus 10, it become 110. And again there are given the underwriting commission. Okay, in the comments some of the students are comment in previous YouTube video, sir when underwriting commission gives what to do. Okay, ಏನು ಮಾಡಬೇಕು, ಅಂಡರ್ರೈಟಿಂಗ್ ಕಮಿಷನ್ ಕೊಟ್ಟರೆ ಏನು ಮಾಡಬೇಕು. ಅಂಡರ್ರೈಟಿಂಗ್ ಕಮಿಷನ್ ಇಟ್ ಇಸ್ ಆಲ್ಸೋ ಒನ್ ಟೈಪ್ ಆಫ್ expenses, means flotation expenses. So when underwriting commission is given, that expenses is to be deducted from share price. Share price means in net profit ದಿಂದ ಅಂಡರ್ರೈಟಿಂಗ್ ಕಮಿಷನ್ ಅನ್ನು ಲೆಸ್ ಮಾಡಬೇಕು. ನೆನಪಿಟ್ಕೋರು ಎಲ್ಲರೂ, ಅಂಡರ್ರೈಟಿಂಗ್ ಕಮಿಷನ್ ಏನು ಮಾಡಬೇಕು ರೀ, ನೆಟ್ ಪ್ರಾಫಿಟ್ದಿಂದ ಲೆಸ್ ಮಾಡಬೇಕು. ಲೆಸ್ ಮಾಡಬೇಕಾದ್ರೆ ಫಸ್ಟ್ ಪ್ರೀಮಿಯಮನ್ನು ಆ್ಯಡ್ ಮಾಡ್ಕೊಂಡು ಅಂಡರ್ರೈಟಿಂಗ್ ಕಮಿಷನ್ ಏನು ಮಾಡಬೇಕು ರೀ, ಲೆಸ್ ಮಾಡಬೇಕು. ಓಕೆ, ದ ರೇಟ್ ಆಫ್ ಡಿವಿಡೆಂಟ್ ಎಕ್ಸ್ಪೆಕ್ಟೆಡ್ ಟು ಇಕ್ವಿಟಿ ಶೇರ್ ಆಫ್ ₹20 each, 20%. 20%ಲೇ ಏನು ಕೊಡ್ತೀವಿ ನಾವು, ಲಾಭಾಂಶನ್ನು ಕೊಡೋರಿದ್ದೀವಿ, ಡಿವಿಡೆಂಟನ್ನು ಕೊಡೋರಿದ್ದೀವಿ. ಯು ಆರ್ ರಿಕ್ವೈರ್ಡ್ ಟು ಕ್ಯಾಲ್ಕುಲೇಟ್ ಕಾಸ್ಟ್ ಆಫ್ ಇಕ್ವಿಟಿ ಶೇರ್ ಕ್ಯಾಪಿಟಲ್. ನಾವೇನು ನೋಡಿದ್ರಿ, ಕಾಸ್ಟ್ ಆಫ್ ಇಕ್ವಿಟಿ ಶೇರ್ ಕ್ಯಾಪಿಟಲನ್ನು ಕ್ಯಾಲ್ಕುಲೇಷನ್ ಮಾಡಿರಿ. ಕಂಪ್ನಿ ಒಳಗೆ ₹100 ಶೇರ್ ಅದ, 10% ಪ್ರೀಮಿಯಮ್ ಅದ, 5% ರಿಟರ್ನ್ ಅಂಡರ್ರೈಟಿಂಗ್ ಕಮಿಷನ್ ಅದ, ಇದು ಲೆಸ್ ಮಾಡಬೇಕು, 10% ಆ್ಯಡ್ ಮಾಡಬೇಕು, ಮೊದಲು ಡಿವಿಡೆಂಟ್ 20% ಕೊಡಬೇಕು. ಇದಕ್ಕೆ ಎಷ್ಟು ಆಗ್ಬೋದು ಕಾಸ್ಟ್ ಆಫ್ ಕ್ಯಾಪಿಟಲ್, ಕಾಸ್ಟ್ ಆಫ್ ಇಕ್ವಿಟಿ. ಸೊ ಸೊಲ್ಯೂಷನ್, ಕೆ ಇ ಈಸ್ ಈಕ್ವಲ್ ಟು ಡಿ ಡಿವೈಡೆಡ್ ಬೈ ಎನ್ ಪಿ. ಓಕೆ, ಡಿ ಅಂದರೆ ನಿಮಗೆ ಗೊತ್ತೇ ಇದೆ 20%. ನೋಡಿರಿ, ಡಿ 20% ಕೊಡೋಣ, ಡಿ 20%. ದ ಎಕ್ಸ್ಪೆಕ್ಟೆಡ್ ಇಕ್ವಿಟಿ ಶೇರ್ ಈಸ್ ಟು ಬಿ 20 ಡಿವಿಡೆಂಟ್ 20%, ಕಾಮ
NP is 100. I think all of you know about that. NP 100 plus 10% premium. That's so 10% premiums. It become 110. Okay. Now again 110 minus protection cost or underwriting commission. Okay, 5% is underwriting commission. So on 5% is charged on the NP, net NP. Net NP is 110. On 110 into 5%, it becomes 5.5. So 110 minus 5.5, it become 104.5. ಓಕೆ, ಇಲ್ಲಿ ಕನ್ನಡದಲ್ಲಿ ಹೇಳಬೇಕಾದ್ರೆ NP 100 ರೂಪಾಯಿ ಇತ್ತು, 100 ರೂಪಾಯಿ ತೊಗೋತೀರಿ. ಆ 100 ರೂಪಾಯಿ ಮೇಲೆ 10% ಪ್ರೀಮಿಯಂ ಚಾರ್ಜ್ ಮಾಡ್ತೀರಿ. 100 ರೂಪಾಯಿ ಮೇಲೆ ಈ ನೋಡಿರಿ, ಈ 100 ರೂಪಾಯಿ ಮೇಲೆ 10% ಪ್ರೀಮಿಯಂ ಅಂದರೆ ಎಷ್ಟು ಐತ್ರಿ? 10 ರೂಪಾಯಿ. 100 ಪ್ಲಸ್ 10 110 ಆಯಿತು. 110 ಮೇಲೆ 5% ಏನು ಮಾಡ್ಬೇಕು ರೀ? ಪ್ರೊಟೆಕ್ಷನ್ ಕಾಸ್ಟ್ ಆರ್ ಅಂಡರ್ ರೈಟಿಂಗ್ ಕಮಿಷನ್ ಚಾರ್ಜ್ ಮಾಡ್ರಿ. ನೋಡಿರಿ, ಇಲ್ಲಿ ಬ್ರ್ಯಾಕೆಟ್ದಾಗ ಬರ್ದಿ ನೋಡಿರಿ. 110 ಇಂಟು 5% ಎಷ್ಟೈತ್ರಿ? 5.5. ಅಂದರೆ 110ದಾಗ ಅಂಡರ್ ರೈಟಿಂಗ್ ಕಮಿಷನ್ 5.5 ಲೆಸ್ ಮಾಡ್ತೀರಿ. ಉಳಿತೆಷ್ಟು? 104.5. ಓಕೆ, ಅಂದರೆ NP 104.5, D 20%. ಈ ಸೊಲ್ಯೂಷನ್ ನೋಡಿರಿ, K is equal to 20 divided by 104.5. 20 ಭಾಗಿಲೆ 104.5 ಅದ ರೀ. ಇದು ಭಾಗಾಕಾರ ಮಾಡ್ತೀರಿ ಅಂದರೆ ಏನು 20 ಡಿವೈಡ್ 104.5 ಮಾಡಿದಾಗ ನಿಮ್ಮ ಆನ್ಸರ್ ಎಷ್ಟು ಬರ್ತದೆ ರೀ? 19%. ಅಂದರೆ ಕಾಸ್ಟ್ ಆಫ್ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟು ಬರ್ತದೆ ರೀ? ಇಲ್ಲಿ 19% ಬರುತ್ತದೆ. ಓಕೆ, ಯಾವಾಗ ಪ್ರೊಟೆಕ್ಷನ್ ಕಾಸ್ಟ್ ಕೊಡ್ತಾ, ಸಾರಿ ಅಂಡರ್ಟೇಕಿಂಗ್ ಕಮಿಷನ್ 100 ರೂಪಾಯಿ ಒಂದು ಪ್ರೈಸ್ ಶೇರ್ ಅದ ರೀ, ಪ್ರೀಮಿಯಂ ಕೊಡ್ತಾನೆ ರೀ, ಎಷ್ಟು ಬರ್ಬೋದು ಕಾಸ್ಟ್? 19% ಬರ್ತದೆ ರೀ. ಇಲ್ಲಿ ಕ್ಯಾಲ್ಕುಲೇಷನ್ ಮಾಡೀನಿ, D20 ಇದೆ, ಡಿವೈಡೆಡ್ ಬೈ 104.5 ಎಷ್ಟಾಯಿತು? 19%. ಓಕೆ, ಇಲ್ಲಿ ಇಂಟು 100 ಕೊಟ್ಟಿಲ್ಲ ನಾನು, ನೀವು ತೊಗೋಬೇಕಾದ್ರೆ ಇಂಟು 100 ತೊಗೋಬೋದು. ಓಕೆ, ಇದು ಪ್ರಾಬ್ಲಮ್. ಡಿವಿಡೆಂಟ್ ಪ್ರೈಸ್ ಅಪ್ರೋಚ್ ಕೊಟ್ಟಾಗ ಈ ಬೇಸ್ ಮೇಲೆ ನಾವು ಸಾಲ್ವ್ ಮಾಡಬೇಕು. ಈಗ ಸೆಕೆಂಡ್ ಮೆಥಡ್, ಡಿವಿಡೆಂಟ್ ಪ್ರೈಸ್ ಪ್ಲಸ್ ಗ್ರೋತ್ ಅಪ್ರೋಚ್. ಡಿವಿಡೆಂಟ್ ಪ್ರೈಸ್ ಪ್ಲಸ್ ಗ್ರೋತ್ ಅಪ್ರೋಚ್ ಏನೂ ಇಲ್ಲ, 3 ಮೆಥಡ್, 3 ಫಾರ್ಮುಲಾ ಅಷ್ಟೇ. ಓಕೆ, ಈಗ ನೋಡಿರಿ, ಡಿವಿಡೆಂಟ್ ಪ್ರೈಸ್ ಗ್ರೋತ್ ಅಪ್ರೋಚ್ ಅಂದರೆ ಅಕಾರ್ಡಿಂಗ್ ಟು ದಿಸ್ ಅಪ್ರೋಚ್ ದ ಕಾಸ್ಟ್ ಆಫ್ ಇಕ್ವಿಟಿ ಶೇರ್, cost of equity capital is determined on the basis of the expected dividend rate plus rate of growth in dividend. Okay, whatever the dividend given every year, again every year the sum of the price or sum of the extent or some percentage of dividend increase in the previous year dividend, or whatever the dividend rate is given every year, again there are some portion of dividend is increased. So what portion of dividend is increased, it is called as the growth. So growth on that basis is calculated. It is called as a dividend price plus growth approach. So clearly given. See here, according to this approach, the cost of equity capital is determined on the basis of the expected dividend rate plus expected. See there. This is very very important. Expected dividend rate plus expected dividend rate plus the rate of growth in dividend. It is very very important point. Okay, expected dividend rate plus the rate of growth in the dividend. Okay, expected increase or expected dividend rate is plus, expected dividend rate is plus in the whatever the dividend rate is previous year, whatever the dividend is there, again there are again some of the portion or some of the portion of the dividend rate is increased. Okay, growth in the dividend, that growth in the dividend is given. On that basis we are calculating the dividend price plus growth approach. Okay, see here, ಇಲ್ಲಿ ಕನ್ನಡದಲ್ಲಿ ಹೇಳಬೇಕಂದ್ರೆ ಈ ಅಪ್ರೋಚಲ್ಲಿ ಹೇಳೋದಂದರೆ ಅಕಾರ್ಡಿಂಗ್ ಟು ದಿಸ್ ಅಪ್ರೋಚ್ ಕಾಸ್ಟ್ ಆಫ್ ಇಕ್ವಿಟಿ ಕ್ಯಾಪಿಟಲ್ ಡಿಟರ್ಮೈನ್ ಆನ್ ದ ಬೇಸಸ್ ಆಫ್ ದ ಎಕ್ಸ್ಪೆಕ್ಟೆಡ್ ಡಿವಿಡೆಂಟ್ ರೇಟ್ ಪ್ಲಸ್ ರೇಟ್ ಆಫ್ ಗ್ರೋತ್ ಇನ್ ದ ಡಿವಿಡೆಂಟ್. ಅಂದರೆ ಏನಂತಾನಂದರೆ ಇಲ್ಲಿ ಯಾವ ಪ್ರಕಾರ ಡಿವಿಡೆಂಟ್ ಕ್ಯಾಲ್ಕುಲೇಷನ್ ಮಾಡ್ತೀವಿ ಅಂದರೆ, ಕಾಸ್ಟ್ ಆಫ್ ಇಕ್ವಿಟಿ ಶೇರ್ ಯಾವ ಪ್ರಕಾರ ಕ್ಯಾಲ್ಕುಲೇಷನ್ ಮಾಡ್ತೀವಿ ಅಂದರೆ, ಎವ್ರಿ ಇಯರ್ ಡಿವಿಡೆಂಟ್ ಕೊಡ್ತಾ ಇರ್ತೀರಿ. ಆ ಡಿವಿಡೆಂಡಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚಳವನ್ನು ಮಾಡುತ್ತೀರಿ. ಆ ಹೆಚ್ಚಳವನ್ನು ಮಾಡಿದಾಗ ಗ್ರೋತ್ ಆಗುತ್ತದೆ, ಹೆಚ್ಚಿನ ಪ್ರಮಾಣ ಆಗುತ್ತದೆ. ಆ ಹೆಚ್ಚಳದ ಏನು ಹೆಚ್ಚಳ ಮಾಡಿರ್ತಿರಲ್ಲ ಆ ಬೇಸಸ್ ಮೇಲೆ ನಾವೇನು ಮಾಡ್ತೀವಿ? ಕ್ಯಾಲ್ಕುಲೇಷನ್ ಮಾಡ್ತೀವಿ. ಅದಕ್ಕೇನಂತೀವಿ? ಗ್ರೋತ್. ಪ್ರೀವಿಯಸ್ ಏನಿತ್ತು, ಹೋದ ವರ್ಷ ಏನಿತ್ತು, ಈ ವರ್ಷ ಸ್ವಲ್ಪ ಡಿವಿಡೆಂಟ್ ರೇಟ್ ಹೆಚ್ಚಿಗೆ ಮಾಡಿರಿ, ಎಷ್ಟು ಪ್ರಮಾಣದಲ್ಲಿ ಹೆಚ್ಚಿಗೆ ಮಾಡಿರ್ತಾರೆ ಅದು ಗ್ರೋತ್ ಅಂತೀವಿ. ಆ ಗ್ರೋತ್ ಬೇಸಸ್ ಮೇಲೆ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಅದಕ್ಕೆ ಏನು ಕೊಡ್ತಾವೆ ನೋಡಿರಿ ಕ್ಲಿಯರ್ಲಿ ಇಲ್ಲಿ, ಬೇಸಸ್ ಆಫ್ ದ ಎಕ್ಸ್ಪೆಕ್ಟೆಡ್ ಡಿವಿಡೆಂಟ್ ರೇಟ್ ಪ್ಲಸ್ ದ ರೇಟ್ ಆಫ್ ಗ್ರೋತ್ ಇನ್ ದ ಡಿವಿಡೆಂಟ್. ಓಕೆ, ಪ್ರೀವಿಯಸ್ ಇಯರು ನೀವು 10% ಕೊಟ್ರಿ, ಈ ವರ್ಷ 15% ಕೊಟ್ರಿ, ಅಂದ್ರೆ 5% ಗ್ರೋತ್ ಮಾಡಿದ್ರಿ ಅಂದ್ರೆ ಆ 5% ನಾವು ಕ್ಯಾಲ್ಕುಲೇಷನ್ದಲ್ಲಿ ತೊಗೋತೀವಿ. ಓಕೆ, ಇದಕ್ಕೆ ಗ್ರೋತ್ ಎಷ್ಟು ಮಾಡಿದ್ರಿ? ಹೋದ ವರ್ಷ 10% ಕೊಟ್ಟಿರಿ, ಈ ವರ್ಷ 15% ಮಾಡಿರಿ ಅಂದ್ರೆ ಅದರ ಅರ್ಥ ಏನಾಯಿತು? 5% ಇರಬೇಕು. ಪ್ರೀವಿಯಸ್ ಇಯರ್ ವಿ ಪ್ರೊವೈಡಿಂಗ್ ದ ಡಿವಿಡೆಂಟ್ ಅಟ್ ದ ರೇಟ್ ಆಫ್ 10%, ಬಟ್ ಇನ್ ಕರೆಂಟ್ ಇಯರ್ ವಿ ಗಿವನ್ ದ ಡಿವಿಡೆಂಟ್ ಅಟ್ ದ ರೇಟ್ ಆಫ್ 15%. How much percent is increased? 5% increase. That increased percent is called as a growth. Okay, that growth is considered in the calculation of the cost of equity share capital. Okay, ಎಷ್ಟು ಗ್ರೋತ್ ಮಾಡಿರಲ್ಲ ಆ ಗ್ರೋತನ್ನು ನಾವಿಲ್ಲಿ ಕನ್ಸಿಡರ್ ಮಾಡಬೇಕು. ಆ ಕನ್ಸಿಡರ್ ಏನು ಮಾಡ್ತಿರಲ್ಲ ಅದಕ್ಕೆ ನಂತೀವಿ ಡಿವಿಡೆಂಟ್ ಪ್ರೈಸ್ ಪ್ಲಸ್ ಗ್ರೋತ್ ಅಪ್ರೋಚ್. ಸೊ ಫಾರ್ಮುಲಾ is same, D divided by NP, but some part of changes here, plus G.
I think G means I think all of you know about the G means growth. ಸೇಮ್ ಫಾರ್ಮುಲಾ ಓನ್ಲಿ ಪ್ಲಸ್ ಜಿ ಮೀನ್ಸ್ ಗ್ರೋತ್. ನಾ ಹೇಳಿದೆ ನಿಮಗೆ ಈಗಾಗಲೇ ಏನೂ ಇಲ್ಲ. ಪ್ರೀವಿಯಸ್ 10% ಕೊಟ್ಟಿದ್ರಿ, ಈ ವರ್ಷ 15% ಕೊಟ್ಟಿರಿ. ಎಷ್ಟು ಇನ್ಕ್ರೀಸ್ ಮಾಡಿದ್ರಿ? 5% ಇನ್ಕ್ರೀಸ್ ಮಾಡಿದ್ರಿ. ಆ 5% ಇಲ್ಲಿ ಜಿದಾಗ ಬರ್ತೀರಿ, ಮತ್ತೇನೂ ಇಲ್ಲ. ಓಕೆ, ಅಂದ್ರೆ ಎಷ್ಟು ಗ್ರೋತ್ ಮಾಡ್ತಿರಲ್ಲ ಅದ್ರ ಮೇಲೆ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ ಡಿವಿಡೆಂಟ್. ನೋಡಿರಿ, ಜಿ ಅಂದರೆ ಗ್ರೋತ್ ರೇಟ್. ಓಕೆ, ನಾವೀಗ ಪ್ರಾಬ್ಲಮ್. The current market price of an equity share of company is rupees 90. Okay, market price of the share is 90. Dividend per share is 4.5. What is the dividend per share price is 4.5. In the case of dividend are expected to grow at the rate of 7%. Okay, in the case of dividend are expected to grow at the rate of 7%. 7% dividend is growth. Calculate the cost of equity share capital. ಕನ್ನಡದಲ್ಲಿ ಹೇಳಬೇಕಂದ್ರೆ ನೋಡ್ರಿ, ಇಲ್ಲಿ ಕ್ಲಿಯರ್ ಪ್ರಾಬ್ಲಮ್ ಈಸಿ ಇದೆ. ದ ಕರೆಂಟ್ ಮಾರ್ಕೆಟ್ ಪ್ರೈಸ್ ಆಫ್ ದ ಇಕ್ವಿಟಿ ಶೇರ್ ಆಫ್ ಕಂಪನಿ ಇಸ್ 90. ಮಾರ್ಕೆಟ್ ಬೆಲೆ ಎಷ್ಟು ಅದ ರೀ? 90 ರೂಪೀಸ್ ಇದೆ ಪ್ರತಿಯೊಂದು ಶೇರ್ದು. ದ ಡಿವಿಡೆಂಡ್ ಪರ್ ಶೇರ್ ಈಸ್ 4.5. ಆ ಪ್ರತಿಯೊಂದು ಶೇರ್ ಮೇಲೆ ಎಷ್ಟು ಡಿವಿಡೆಂಡ್ ಕೊಡ್ತಾ ಇದ್ದಾರೆ ಇಲ್ಲಿವರೆಗೆ? 4.5 4.5 ರೂಪಾಯಿ ಡಿವಿಡೆಂಡ್ ಕೊಡ್ತಾ ಇದ್ದಾರೆ ಇಲ್ಲಿವರೆಗೆ. ಆದರೆ ಈ ವರ್ಷ ಮತ್ತೆ ಏನು ಮಾಡ್ಯಾರ ರೀ? ಸ್ವಲ್ಪ ಇನ್ಕ್ರೀಸ್ ಮಾಡ್ಯಾರೆ. ಇನ್ ದ ಕೇಸ್ ಆಫ್ ಡಿವಿಡೆಂಡ್ ಆರ್ ಎಕ್ಸ್ಪೆಕ್ಟೆಡ್ ಟು ಗ್ರೋ ಆಟ್ ದ ರೇಟ್ ಆಫ್ 7%. ಮತ್ತೆ 7% ಇನ್ಕ್ರೀಸ್ ಮಾಡ್ಯಾರಂತ್ರಿ. 7% ನೋಡಿ ಕರ್ಸ ನೋಡ್ರಿ, 7% ಮೊದಲು 4.5 ಇತ್ತು. ಆ 4 ಮೇಲೆ ಮತ್ತೆ ಏನಂತಂದ್ರಿ, ಮತ್ತೆ ಈ ವರ್ಷ ಮತ್ತೆ 7% ಇನ್ಕ್ರೀಸ್ ಮಾಡಿದ್ದಾರೆ. ಕ್ಯಾಲ್ಕುಲೇಟ್ ಕಾಸ್ಟ್ ಆಫ್ ಇಕ್ವಿಟಿ ಶೇರ್ ಕ್ಯಾಪಿಟಲ್. ಫಾರ್ಮುಲಾ ಸೇಮ್, ಸೊಲ್ಯೂಷನ್ ಕ್ಯಾಲ್ಕುಲೇಟ್ ಕಾಸ್ಟ್ ಆಫ್ ಇಕ್ವಿಟಿ ಶೇರ್. ಓಕೆ, ಸಿ ಡಿ ಡಿವೈಡ್ ಬೈ ಎನ್ ಪಿ ಪ್ಲಸ್ ಜಿ. ಡಿ ಅಂದರೆ ಡಿವಿಡೆಂಟ್ ಎಷ್ಟು ಅದ ರೀ? 4.5 ಎನ್ ಪಿ 90 ಜಿ ಎಷ್ಟು ಕೊಟ್ಟಾನ್ರಿ? 7%. ಸೊ ಅದರ ಪ್ರಕಾರ ಹಂಚ್ಕೊಳ್ಳೋನು. 4.5 ಡಿವೈಡೆಡ್ ಬೈ 90 ಪ್ಲಸ್ 7 ಡಿವೈಡೆಡ್ ಬೈ 100. ಐ ಥಿಂಕ್ 7 ಡಿವೈಡೆಡ್ ಬೈ 100 ಯಾಕೆ ಬಂದರೆ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ, 7% ಇದೆ. ಆದ ಕಾರಣ 7 ಡಿವೈಡೆಡ್ ಬೈ 100 ತೊಗೊಂಡಿವಿ. ಸೊ ಆಲ್ ಆಫ್ ಇಸ್ ಇಯರ್ ಕೆ ಇ ಮೀನ್ಸ್ ಕಾಸ್ಟ್ ಆಫ್ ಇಕ್ವಿಟಿ is equal to D means 4.5 divided NP means 90 is given here. Cost of equity share is plus is 90. So 90 plus G means 7%. So 7% is written like this way. 7 divided by 100. I think all of you know about that. So move to next step. See here, 4.5 divided by 90, it becomes 0.05. Okay, 4.5 divided by 90 ಮಾಡ್ರಿ, ನಿಮ್ಮ ಕ್ಯಾಲ್ಕುಲೇಟರ್ದಲ್ಲಿ 0.05 ಬರುತ್ತದೆ. ಪ್ಲಸ್ಸಿಗೆ ಪ್ಲಸ್ ತಗೋರಿ. 7 ಡಿವೈಡ್ ಬೈ 100 ಮಾಡಿದಾಗ 0.07 ಬರ್ತದೆ. 0.07 ಬರ್ತದೆ. ನೆಕ್ಸ್ಟ್ ಸ್ಟೇಜ್ ನೋಡೋಣ, ನಿಮ್ಮ ಆನ್ಸರ್ ಬರ್ತದೆ 0.12 ಆರ್ 12%. ಓಕೆ, ಏನೂ ಚೇಂಜ್ ಮಾಡಿಲ್ಲ. ನೋಡಿರಿ, ಇಲ್ಲಿ ಗ್ರೋತ್ ರೇಟ್ ಇದೆ, ಗ್ರೋತ್ ರೇಟ್ ತೊಗೊಂಡಿವಿ. ಉಳ್ಕಿದ್ದು ಏನಿದೆ ಅದರ ಪ್ರಕಾರ ಪ್ಲಸ್ ಮಾಡ್ತೀವಿ. ಲಾಸ್ಟಿಗೆ ನಾವು ಈ ಡಿವೈಡ್ ಇದ್ದದೆ ಎಲ್ಲ ಕ್ಯಾಲ್ಕುಲೇಷನ್ ಮಾಡ್ತೀವಿ. 0.05 ಬರ್ತದೆ. ಗ್ರೋತ್ ರೇಟ್ನು ನಾವು ಡೆಸಿಮಲ್ದಾಗ ತೊಗೊಂಬರ್ತೀವಿ. ಡೆಸಿಮಲ್ದಾಗ ತಂದು ಅದಕ್ಕೆ ಪ್ಲಸ್ ಮಾಡ್ತೀವಿ. ಪ್ಲಸ್ ಮಾಡಿದಾಗ ನಿಮ್ಮ ಆನ್ಸರ್ ಬರ್ತದೆ 12%. ಓಕೆ, ನೋಡಿ, ಡಿ ಅಂದರೆ 4.5 ಇತ್ತು, ಡಿವೈಡೆಡ್ ಎನ್ ಪಿ 90 ಇತ್ತು, ಪ್ಲಸ್ 7 ಡಿವೈಡ್ ಬೈ 100 ಯಾಕಂದರೆ 7% ಇತ್ತು. ಇದೆಲ್ಲ ಸೊಲ್ಯೂಷನ್ ಮಾಡ್ತೀರಿ. 4.5 ಡಿವೈಡ್ ಬೈ 90 ಮಾಡಿದಾಗ 0.05 ಬರ್ತದೆ. ಪ್ಲಸ್ಸಿಗೆ ಪ್ಲಸ್ ತೊಗೋತೀರಿ. 7 ಬೈ 100 ಮಾಡಿದಾಗ 0.07 ಬರ್ತದೆ. ಕೆ ಈಸ್ ಈಕ್ವಲ್ ಟು ಮಾಡಿದಾಗ ಎಷ್ಟಿತ್ತು? 12%. ಇದು ಗ್ರೋತ್ ರೇಟ್ ಕೊಟ್ಟಾಗ ಈ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕು. ಸೇಮ್ ಫಾರ್ಮುಲಾ. ಯಾವಾಗ ಹಿಂಗೆ ಗ್ರೋತ್ ಎಲ್ಲರೇ ಪ್ರಾಬ್ಲಮ್ದಲ್ಲಿ ಎಕ್ಸ್ಪ್ರೆಸ್ ಮಾಡ್ದ ಅಂದ್ರೆ ಪ್ಲಸ್ ಜಿ ತಗೋರಿ, ಮತ್ತೇನೂ ಇಲ್ಲ. ಓಕೆ, next, earning price approach. Earning basis ಮೇಲೆ ಇದು. According to this approach, earning per share is determine the market value of the share. Easy ಇದೆ. According to this approach, earning per share is determine the market value of shares. ಎಷ್ಟು ಅರ್ನ್ ಮಾಡ್ತದ ಒಂದೊಂದು ಶೇರ್, ಅದರ ಮೇಲೆ ಮಾರ್ಕೆಟ್ ವ್ಯಾಲ್ಯೂ ಫಿಕ್ಸ್ ಮಾಡ್ತೀರಿ ನೀವು. ನೋಡಿರಿ, ಅಕಾರ್ಡಿಂಗ್ ದಿಸ್ ಅಪ್ರೋಚ್ ಅರ್ನಿಂಗ್ ಪರ್ ಶೇರ್, ಒಂದೊಂದು ಶೇರ್ ಮೇಲೆ ಎಷ್ಟು ಅರ್ನಿಂಗ್ ಆಗ್ತದ ದ್ಯಾಟ್ ಡಿಟರ್ಮೈನ್ ಮಾಡ್ತಂದ್ರೆ ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ ಮಾಡಿ. ಹೆನ್ಸ್ ದ ಕಾಸ್ಟ್ ಆಫ್ ಕ್ಯಾಪಿಟಲ್ ಶುಡ್ ಬಿ ರಿಲೇಟೆಡ್ ಟು ದ್ಯಾಟ್ ಅರ್ನಿಂಗ್ ಆ್ಯಂಡ್ ಪರ್ಸೆಂಟೇಜ್ ವಿಚ್ ಕುಡ್ ಕೀಪ್ ದ ಮಾರ್ಕೆಟ್ ಪ್ರೈಸ್ ಆಫ್ ದ ಇಕ್ವಿಟಿ ಶೇರ್ ಈಸ್ ಕಾನ್ಸ್ಟಂಟ್. ಓಕೆ, ನಾವು ಮಾರ್ಕೆಟ್ ವ್ಯಾಲ್ಯೂ ಹೆಂಗೆ ಕಾಸ್ಟ್ ಏನು ಇಲ್ಲೇನು ಮಾಡ್ತೀವಿ ಅಂದರೆ ಅರ್ನಿಂಗ್ ಮೇಲೆ ಮಾರ್ಕೆಟ್ ವ್ಯಾಲ್ಯೂ ಫಿಕ್ಸ್ ಮಾಡ್ತೀರಿ. ಪ್ರತಿಯೊಂದು ಶೇರ್ ಬೆಲೆಯ ಅರ್ನಿಂಗ್ ಮೇಲೆ ನಾವು ಮಾರ್ಕೆಟ್ ವ್ಯಾಲ್ಯೂ ಫಿಕ್ಸ್ ಮಾಡ್ತೀವಿ. ಅದೇ ರೀತಿ ಕಾಸ್ಟ್ ಆಫ್ ಕ್ಯಾಪಿಟಲ್ನೂ ಫಿಕ್ಸ್ ಮಾಡ್ತೀವಿ. ಇಲ್ಲಿನ ತನಕ ಕಾಸ್ಟ್ ಆಫ್ ಕ್ಯಾಪಿಟಲ್ ಶುಡ್ ಬಿ ರಿಲೇಟೆಡ್ ಟು ದ್ಯಾಟ್ ದ ಅರ್ನಿಂಗ್ ಪರ್ಸೆಂಟೇಜ್. ಕಾಸ್ಟ್ ಆಫ್ ಕ್ಯಾಪಿಟಲ್ ಹೆಂಗೆ ಫಿಕ್ಸ್ ಮಾಡ್ತಾರೆ? ಕಾಸ್ಟ್ ಆಫ್ ಕ್ಯಾಪಿಟಲ್ ಎದರ ಮೇಲೆ ತೀರ್ಮಾನ ಮಾಡ್ತಾರೆ? ಎಷ್ಟು ಅರ್ನಿಂಗ್ ಪರ್ಸೆಂಟೇಜ್ ಇದೆ ಅದರ ಮೇಲೆ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತ ಡಿಸೈಡ್ ಮಾಡ್ತಾರೆ. ಅದಕ್ಕೆ ಇದಕ್ಕೆ ಅಂತೀವಿ ಅರ್ನಿಂಗ್ ಪ್ರೈಸ್ ಅಪ್ರೋಚ್ ಅಂತೀವಿ. ಇದರ ಫಾರ್ಮುಲಾ ಏನಿದೆ ಅಂದರೆ ಫಾರ್ಮುಲಾ ಕೆ ಇ ಡಿವೈಡೆಡ್ ಬೈ ಕೆ ಇ ಈಸ್ ಈಕ್ವಲ್ ಟು ಇ ಡಿವೈಡ್ ಬೈ ಎನ್ ಪಿ. ಇಲ್ಲಿ ಡಿ ಬರಂಗಿಲ್ಲ, ಇ ಬರ್ತದೆ ಅಷ್ಟೇ.
ಓಕೆ, ಅಲ್ಲಿ ಬರ್ದಿಲ್ಲ ಫಾರ್ಮುಲಾ, ಇಲ್ಲಿ ಡೈರೆಕ್ಟ್ ಪ್ರಾಬ್ಲಮಲ್ಲಿ ಬರ್ತೀನಿ. ಸೊ ನೋಡಿರಿ ಪ್ರಾಬ್ಲಮ್ ನೋಡಿರಿ. ಅಸ್ಯೂಮ್ ದ್ಯಾಟ್ ಅರ್ನಿಂಗ್ ಪರ್ ಶೇರ್ ಈಸ್ 10. ಅರ್ನಿಂಗ್ ಪರ್ ಶೇರ್ ಎಷ್ಟಿದೆ? 10 ರೂಪಾಯಿ ಇದೆ. ಆ್ಯಂಡ್ ಅಮೌಂಟ್ ಆಫ್ ರಿಲೈಸ್ಡ್ ಬೈ equity share rupees 90. ದೆನ್ ದ ಕಾಸ್ಟ್ ಆಫ್ equity share ಅಂದರೆ ಮಾರ್ಕ್ ನೋಡ್ರಿ ಕ್ಲಿಯರ್ ಅಂದ್ರೆ ಅರ್ನಿಂಗ್ ಪರ್ ಶೇರ್ ಮೇಲೆ ಮಾರುಕಟ್ಟೆ ಬೆಲೆ ಫಿಕ್ಸ್ ಆಗುತ್ತದೆ. ಇಲ್ಲಿ ಹಿಂದೆ ಹೇಳಿದ್ದಾನವ, ಏನು ಪ್ರತಿಯೊಂದು ಶೇರ್ ಎಷ್ಟು ಅರ್ನಿಂಗ್ ಮಾಡ್ತದಲ್ಲ ಅದರ ಮೇಲೆ ಅದರದ ಮಾರುಕಟ್ಟೆ ಬೆಲೆಯನ್ನು ನಿರ್ಣಯ ಮಾಡ್ತೀವಿ. ಆ ಮಾರುಕಟ್ಟೆ ಬೆಲೆಯ ಮೇಲೆ ಮತ್ತು ಅರ್ನಿಂಗ್ ಮೇಲೆ ನಾವೇನು ಮಾಡ್ತೀವಿ, ಪ್ರತಿಯೊಂದು ಕಾಸ್ಟ್ ಆಫ್ ಇಕ್ವಿಟಿ ಶೇರ್ದ ಎಷ್ಟು ಕಾಸ್ಟ್ ಬರ್ತದ ಅದನ್ನು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಆದ ಕಾರಣ ಪ್ರಾಬ್ಲಮ್ದಲ್ಲಿ ಕ್ಲಿಯರ್ ಅದೇ ರೀ. ಅಸ್ಯೂಮ್ ಅರ್ನಿಂಗ್ ಪರ್ ಶೇರ್ ಇಸ್ 10 ಇದೆ ಮತ್ತು ಅಮೌಂಟ್ ಆಫ್ ರಿಲೈಸ್ ಅಂದರೆ ಮಾರಾಟ, ಅಮೌಂಟ್ ರಿಲೈಸ್ಡ್ ಬೈ ಇಕ್ವಿಟಿ ಶೇರ್ ಈಸ್ 90. ಪ್ರತಿಯೊಂದು ಶೇರ್ 10 ರೂಪಾಯಿ ಗಳಿಸ್ತಾ ಇದ್ದೀರಿ. ಈಗ ಆ ಶೇರನ್ನು ಮಾರ್ಕೆಟ್ದಾಗ ಮಾರಾಟ ಮಾಡಬೇಕಾದ್ರೆ 90 ರೂಪಾಯಿ ಪ್ರೈಸ್ ಬರ್ತಾ ಇದೆ. ಅದರ ಕಾಸ್ಟ್ ಆಫ್ ಇಕ್ವಿಟಿ ಶೇರ್ ಎಷ್ಟಾಗ್ಬೋದು? ಸೊಲ್ಯೂಷನ್ ಕೆ ಇ ಈಸ್ ಈಕ್ವಲ್ ಟು ಇ ಡಿವೈಡೆಡ್ ಬೈ ಎನ್ ಪಿ. ಇ ಅಂದರೆ 10, ಎನ್ ಪಿ ಅಂದರೆ 90. ಸೊ 10 ಡಿವೈಡೆಡ್ ಬೈ 90, ಆನ್ಸರ್ ಬಂತು 11%. ಅಂದರೆ ಕಾಸ್ಟ್ ಆಫ್ ಕ್ಯಾಪಿಟಲ್ ಎಷ್ಟು ಬರ್ಬೋದು? 11%. ಓಕೆ, ದಿಸ್ ಇಸ್ ದ ಕಾಸ್ಟ್ ಆಫ್ ಇಕ್ವಿಟಿ. ಇಲ್ಲಿ ಇದು ಕಾಸ್ಟ್ ಆಫ್ ಇಕ್ವಿಟಿ ಮುಗೀತು. ಓಕೆ, ಎಲ್ಲ ನೋಟ್ಸ್ ಸೇವ್ ಮಾಡ್ಕೊರಿ. ಕಾಸ್ಟ್ ಆಫ್ ಇಕ್ವಿಟಿ ಈಸಿ ಇದೆ. ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರು ಮುಗೀತು, ಕಾಸ್ಟ್ ಆಫ್ ಡಿಬೆಂಚರು ಮುಗೀತು. ಈ 3 ಪಾರ್ಟ್ ಮುಗಿದು ಈ 3 ಮೇಲೆ ಮಿಕ್ಸ್ ಆಗಿ ಒಂದು 10 ಮಾರ್ಕ್ಸಿಗೆ ಬರುವಂಥ ಪ್ರಾಬ್ಲಮ್ ನಾನು ನಿಮಗೆ ಕೇಳ್ತೀನಿ. ಅದು ನಾನು ನಿಮಗೆ ಶೇರ್ ಮಾಡ್ತೀನಿ ವಾಟ್ಸಪ್ದಲ್ಲಿ. ಈ ವಿಡಿಯೋನೂ ಶೇರ್ ಮಾಡ್ತೀನಿ, ಪ್ಲಸ್ ನೀವು ಒಂದು ಪ್ರಾಬ್ಲಮ್ ಕೊಡ್ತೀನಿ, ಆ ಪ್ರಾಬ್ಲಮ್ನು ಸಾಲ್ವ್ ಮಾಡ್ಬೇಕು ನಾವು. ಓಕೆ, ಏನ್ರಿ ಡೌಟ್ಸ್ ಇದ್ದರೆ ಕೇಳಬಹುದು. ಓಕೆ, ವಿಡಿಯೋ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ.